ಸರ್ಕಾರದ ವಿರುದ್ಧ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಸಮರ ಸಾರುವುದಕ್ಕೆ ಈಗ ಮುಂದಾಗಿದ್ದಾರೆ. ಸರ್ಕಾರದ ಆ ಒಂದು ನಿರ್ಧಾರದ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಶಿವಮೊಗ್ಗದಲ್ಲಿ ಸಭೆ ಮಾಡಿ ಹೋರಾಟದ ರೂಪುರೇಷೆಯನ್ನ ಹಾಕಿಕೊಂಡಿದ್ದಾರೆ. ಪಿಯು ಶಿಕ್ಷಣ ಇಲಾಖೆಯ ನಿಯಂತ್ರಣ ಸಿಇಒಗೆ. ಸರ್ಕಾರದ ವಿರುದ್ಧ ಉಪನ್ಯಾಸಕರ ಸಮರನ. ಸರ್ಕಾರದ ವಿರುದ್ಧ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಸಮರವನ್ನ ಸಾರೋಕೆ ರೆಡಿಯಾಗಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಗಳ ಮೇಲಿನ ಅಧಿಕಾರ, ಮೇಲುಸ್ತುವಾರಿಯನ್ನ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರ್ಗಾವಣೆ ಮಾಡಿದ ಹಿನ್ನೆಲೆ ಆಕ್ರೋಶ ಸ್ಫೋಟವಾಗಿದೆ. ಸರ್ಕಾರದ ಈ ಪ್ರಸ್ತಾವನೆಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಸಭೆಯಲ್ಲಿ ಸರ್ಕಾರದ ವಿರುದ್ಧ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇದರ ಬಗ್ಗೆ ಸಂಘದ ಅಧ್ಯಕ್ಷ ಎಎಚ್ ನಿಂಗೇಗೌಡ ಮಾಹಿತಿ ಕೂಡ ನೀಡಿದ್ದಾರೆ. ಈಗ ಯಾವುದೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕನಿಷ್ಠ ಪಕ್ಷ ನಾವು 12 ಲಕ್ಷ ವಿದ್ಯಾರ್ಥಿಗಳಿವಿ, ಪೋಷಕರವರೇ, ಈ ರಾಜ್ಯನ ಹೆಸರಾಂತ ಶಿಕ್ಷಣ ತಜ್ಞರವರೇ, ಪ್ರಾಚಾರ್ಯರವರೇ, ಉಪನ್ಯಾಸಕರವರೇ, ಯಾವ ಒಂದು ಪಾಲುದಾರರ ಪೂರ್ವಾನುಮತಿಯ ಜೊತೆ ಚರ್ಚೆ ಮಾಡದಂತೆ ಏಕಾಏಕಿ ರಾಜ್ಯ ಸರ್ಕಾರ ನಮ್ಮಗಳ ಪಾಲಿಗೆ ನಿಜವಾಗ್ಲೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಿಂದ ಏನಾದರೂ ಕೂಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರ್ಗಾವಣೆ ಮಾಡಿದ್ರೆ ಅದು ಪದವಿ ಪೂರ್ವ ಶಿಕ್ಷಣದ ಇಲಾಖೆಯ ಮರಣ ಶಾಸನ, ಅದು ಮುಕ್ತಾಯ ಆಗುತ್ತದೆ. ಪಿಯು ಶಿಕ್ಷಣ ಇಲಾಖೆಯ ನಿಯಂತ್ರಣವನ್ನ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರ್ಗಾಯಿಸುವ ಬಗ್ಗೆ ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಂಡಿದೆ. ಶಿಕ್ಷಣ ತಜ್ಞರು, ಪೋಷಕರು ಅಥವಾ ಉಪನ್ಯಾಸಕರ ಸಂಘಟನೆಗಳ ಜೊತೆಗೆ ಚರ್ಚೆ ಮಾಡಿಲ್ಲ. ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸ್ತಿತ್ವಕ್ಕೆ ಮಾರಕವಾಗಲಿದೆ ಅನ್ನೋ ಆರೋಪಕ್ಕೆ ಸರ್ಕಾರವೇ ಉತ್ತರ ನೀಡಬೇಕಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸರ್ಕಾರದ ವಿರುದ್ಧ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಸಮರ ಸಾರುವುದಕ್ಕೆ ಈಗ ಮುಂದಾಗಿದ್ದಾರೆ. ಸರ್ಕಾರದ ಆ ಒಂದು ನಿರ್ಧಾರದ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಶಿವಮೊಗ್ಗದಲ್ಲಿ ಸಭೆ ಮಾಡಿ ಹೋರಾಟದ ರೂಪುರೇಷೆಯನ್ನ ಹಾಕಿಕೊಂಡಿದ್ದಾರೆ. ಪಿಯು ಶಿಕ್ಷಣ ಇಲಾಖೆಯ ನಿಯಂತ್ರಣ ಸಿಇಒಗೆ. ಸರ್ಕಾರದ ವಿರುದ್ಧ ಉಪನ್ಯಾಸಕರ ಸಮರನ. ಸರ್ಕಾರದ ವಿರುದ್ಧ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಸಮರವನ್ನ ಸಾರೋಕೆ ರೆಡಿಯಾಗಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಗಳ ಮೇಲಿನ ಅಧಿಕಾರ, ಮೇಲುಸ್ತುವಾರಿಯನ್ನ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರ್ಗಾವಣೆ ಮಾಡಿದ ಹಿನ್ನೆಲೆ ಆಕ್ರೋಶ ಸ್ಫೋಟವಾಗಿದೆ. ಸರ್ಕಾರದ ಈ ಪ್ರಸ್ತಾವನೆಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಸಭೆಯಲ್ಲಿ ಸರ್ಕಾರದ ವಿರುದ್ಧ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇದರ ಬಗ್ಗೆ ಸಂಘದ ಅಧ್ಯಕ್ಷ ಎಎಚ್ ನಿಂಗೇಗೌಡ ಮಾಹಿತಿ ಕೂಡ ನೀಡಿದ್ದಾರೆ. ಈಗ ಯಾವುದೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕನಿಷ್ಠ ಪಕ್ಷ ನಾವು 12 ಲಕ್ಷ ವಿದ್ಯಾರ್ಥಿಗಳಿವಿ, ಪೋಷಕರವರೇ, ಈ ರಾಜ್ಯನ ಹೆಸರಾಂತ ಶಿಕ್ಷಣ ತಜ್ಞರವರೇ, ಪ್ರಾಚಾರ್ಯರವರೇ, ಉಪನ್ಯಾಸಕರವರೇ, ಯಾವ ಒಂದು ಪಾಲುದಾರರ ಪೂರ್ವಾನುಮತಿಯ ಜೊತೆ ಚರ್ಚೆ ಮಾಡದಂತೆ ಏಕಾಏಕಿ ರಾಜ್ಯ ಸರ್ಕಾರ ನಮ್ಮಗಳ ಪಾಲಿಗೆ ನಿಜವಾಗ್ಲೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಿಂದ ಏನಾದರೂ ಕೂಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರ್ಗಾವಣೆ ಮಾಡಿದ್ರೆ ಅದು ಪದವಿ ಪೂರ್ವ ಶಿಕ್ಷಣದ ಇಲಾಖೆಯ ಮರಣ ಶಾಸನ, ಅದು ಮುಕ್ತಾಯ ಆಗುತ್ತದೆ. ಪಿಯು ಶಿಕ್ಷಣ ಇಲಾಖೆಯ ನಿಯಂತ್ರಣವನ್ನ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರ್ಗಾಯಿಸುವ ಬಗ್ಗೆ ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಂಡಿದೆ. ಶಿಕ್ಷಣ ತಜ್ಞರು, ಪೋಷಕರು ಅಥವಾ ಉಪನ್ಯಾಸಕರ ಸಂಘಟನೆಗಳ ಜೊತೆಗೆ ಚರ್ಚೆ ಮಾಡಿಲ್ಲ. ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸ್ತಿತ್ವಕ್ಕೆ ಮಾರಕವಾಗಲಿದೆ ಅನ್ನೋ ಆರೋಪಕ್ಕೆ ಸರ್ಕಾರವೇ ಉತ್ತರ ನೀಡಬೇಕಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ. ಸರ್ಕಾರದ ವಿರುದ್ಧ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಸಮರ ಸಾರುವುದಕ್ಕೆ ಈಗ ಮುಂದಾಗಿದ್ದಾರೆ. ಸರ್ಕಾರದ ಆ ಒಂದು ನಿರ್ಧಾರದ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಶಿವಮೊಗ್ಗದಲ್ಲಿ ಸಭೆ ಮಾಡಿ ಹೋರಾಟದ ರೂಪುರೇಷೆಯನ್ನ ಹಾಕಿಕೊಂಡಿದ್ದಾರೆ. ಪಿಯು ಶಿಕ್ಷಣ ಇಲಾಖೆಯ ನಿಯಂತ್ರಣ ಸಿಇಒಗೆ. ಸರ್ಕಾರದ ವಿರುದ್ಧ ಉಪನ್ಯಾಸಕರ ಸಮರನ. ಸರ್ಕಾರದ ವಿರುದ್ಧ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಸಮರವನ್ನ ಸಾರೋಕೆ ರೆಡಿಯಾಗಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಗಳ ಮೇಲಿನ ಅಧಿಕಾರ, ಮೇಲುಸ್ತುವಾರಿಯನ್ನ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರ್ಗಾವಣೆ ಮಾಡಿದ ಹಿನ್ನೆಲೆ ಆಕ್ರೋಶ ಸ್ಫೋಟವಾಗಿದೆ. ಸರ್ಕಾರದ ಈ ಪ್ರಸ್ತಾವನೆಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಸಭೆಯಲ್ಲಿ ಸರ್ಕಾರದ ವಿರುದ್ಧ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇದರ ಬಗ್ಗೆ ಸಂಘದ ಅಧ್ಯಕ್ಷ ಎಎಚ್
ನಿಂಗೇಗೌಡ ಮಾಹಿತಿ ಕೂಡ ನೀಡಿದ್ದಾರೆ. ಈಗ ಯಾವುದೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕನಿಷ್ಠ ಪಕ್ಷ ನಾವು 12 ಲಕ್ಷ ವಿದ್ಯಾರ್ಥಿಗಳಿವಿ, ಪೋಷಕರವರೇ, ಈ ರಾಜ್ಯನ ಹೆಸರಾಂತ ಶಿಕ್ಷಣ ತಜ್ಞರವರೇ, ಪ್ರಾಚಾರ್ಯರವರೇ, ಉಪನ್ಯಾಸಕರವರೇ, ಯಾವ ಒಂದು ಪಾಲುದಾರರ ಪೂರ್ವಾನುಮತಿಯ ಜೊತೆ ಚರ್ಚೆ ಮಾಡದಂತೆ ಏಕಾಏಕಿ ರಾಜ್ಯ ಸರ್ಕಾರ ನಮ್ಮಗಳ ಪಾಲಿಗೆ ನಿಜವಾಗ್ಲೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಿಂದ ಏನಾದರೂ ಕೂಡ ಈ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರ್ಗಾವಣೆ ಮಾಡಿದ್ರೆ ಅದು ಪದವಿ ಪೂರ್ವ ಶಿಕ್ಷಣದ ಇಲಾಖೆಯ ಮರಣ ಶಾಸನ, ಅದು ಮುಕ್ತಾಯ ಆಗುತ್ತದೆ. ಪಿಯು ಶಿಕ್ಷಣ ಇಲಾಖೆಯ ನಿಯಂತ್ರಣವನ್ನ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರ್ಗಾಯಿಸುವ ಬಗ್ಗೆ ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಂಡಿದೆ. ಶಿಕ್ಷಣ ತಜ್ಞರು, ಪೋಷಕರು ಅಥವಾ ಉಪನ್ಯಾಸಕರ ಸಂಘಟನೆಗಳ ಜೊತೆಗೆ ಚರ್ಚೆ ಮಾಡಿಲ್ಲ. ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸ್ತಿತ್ವಕ್ಕೆ ಮಾರಕವಾಗಲಿದೆ ಅನ್ನೋ ಆರೋಪಕ್ಕೆ ಸರ್ಕಾರವೇ ಉತ್ತರ ನೀಡಬೇಕಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸರ್ಕಾರದ ವಿರುದ್ಧ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಸಮರ ಸಾರುವುದಕ್ಕೆ ಈಗ ಮುಂದಾಗಿದ್ದಾರೆ. ಸರ್ಕಾರದ ಒಂದು ನಿರ್ಧಾರದ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಶಿವಮೊಗ್ಗದಲ್ಲಿ ಸಭೆ ಮಾಡಿ ಹೋರಾಟದ ರೂಪುರೇಷೆಯನ್ನ ಹಾಕಿಕೊಂಡಿದ್ದಾರೆ. ಪಿಯು ಶಿಕ್ಷಣ ಇಲಾಖೆಯ ನಿಯಂತ್ರಣ ಸಿಇಒಗೆ. ಸರ್ಕಾರದ ವಿರುದ್ಧ ಉಪನ್ಯಾಸಕರ ಸಮರನ. ಸರ್ಕಾರದ ವಿರುದ್ಧ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಸಮರವನ್ನ ಸಾರೋಕೆ ರೆಡಿಯಾಗಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಗಳ ಮೇಲಿನ ಅಧಿಕಾರ, ಮೇಲುಸ್ತುವಾರಿಯನ್ನ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರ್ಗಾವಣೆ ಮಾಡಿದ ಹಿನ್ನೆಲೆ ಆಕ್ರೋಶ ಸ್ಫೋಟವಾಗಿದೆ. ಸರ್ಕಾರದ ಈ ಪ್ರಸ್ತಾವನೆಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಸಭೆಯಲ್ಲಿ ಸರ್ಕಾರದ ವಿರುದ್ಧ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇದರ ಬಗ್ಗೆ ಸಂಘದ ಅಧ್ಯಕ್ಷ ಎಎಚ್ ನಿಂಗೇಗೌಡ ಮಾಹಿತಿ ಕೂಡ ನೀಡಿದ್ದಾರೆ. ಈಗ ಯಾವುದೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕನಿಷ್ಠ ಪಕ್ಷ ನಾವು 12 ಲಕ್ಷ ವಿದ್ಯಾರ್ಥಿಗಳಿವಿ, ಪೋಷಕರವರೇ, ಈ ರಾಜ್ಯನ ಹೆಸರಾಂತ ಶಿಕ್ಷಣ ತಜ್ಞರವರೇ, ಪ್ರಾಚಾರ್ಯರವರೇ, ಉಪನ್ಯಾಸಕರವರೇ, ಯಾವ ಒಂದು ಪಾಲುದಾರರ ಪೂರ್ವಾನುಮತಿಯ ಜೊತೆ ಚರ್ಚೆ ಮಾಡದಂತೆ ಏಕಾಏಕಿ ರಾಜ್ಯ ಸರ್ಕಾರ ನಮ್ಮಗಳ ಪಾಲಿಗೆ ನಿಜವಾಗ್ಲೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯಿಂದ ಏನಾದರೂ ಕೂಡ ಈ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರ್ಗಾವಣೆ ಮಾಡಿದ್ರೆ ಅದು ಪದವಿ ಪೂರ್ವ ಶಿಕ್ಷಣದ ಇಲಾಖೆಯ ಮರಣ ಶಾಸನ, ಅದು ಮುಕ್ತಾಯ ಆಗುತ್ತದೆ. ಪಿಯು ಶಿಕ್ಷಣ ಇಲಾಖೆಯ ನಿಯಂತ್ರಣವನ್ನ ಜಿಲ್ಲಾ ಪಂಚಾಯಿತಿ ಸಿಇಒಗೆ ವರ್ಗಾಯಿಸುವ ಬಗ್ಗೆ ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಂಡಿದೆ. ಶಿಕ್ಷಣ ತಜ್ಞರು, ಪೋಷಕರು ಅಥವಾ ಉಪನ್ಯಾಸಕರ ಸಂಘಟನೆಗಳ ಜೊತೆಗೆ ಚರ್ಚೆ ಮಾಡಿಲ್ಲ. ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸ್ತಿತ್ವಕ್ಕೆ ಮಾರಕವಾಗಲಿದೆ ಅನ್ನೋ ಆರೋಪಕ್ಕೆ ಸರ್ಕಾರವೇ ಉತ್ತರ ನೀಡಬೇಕಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್